ಸೊ ಚಿನ್ನಸ್ವಾಮಿಲಿ ಫಸ್ಟ್ ಮ್ಯಾಚು ಎಲ್ಲರೂ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಇಟ್ಕೊಂಡಿದ್ರು. ಯಾಕಂದರೆ ಇಡನ್ ಗಾರ್ಡನ್ಸಲ್ಲಿ ಗೆದ್ರಿ, ಚೆಪಾಕಲ್ಲಿ ಗೆದ್ರಿ. ಸೊ ನಮ್ಮ ಚಿನ್ನಸ್ವಾಮಿಲೇ ನಾವು ಗೆಲ್ಲಕ್ಕಾಗಲ್ವಾ ಅಂದ್ಕೊಂಡಿದ್ವಿ. ಸೊ ಇದೊಂಥರ ಹೋಮ್ ಸೈಡ್ಗೆ ಒಂಥರ ಕರ್ಸ್ ಅಂತಾರಲ್ಲ, ಲಕ್ಕೇ ಇರಲ್ಲ. ಸೊ RCBಗೆ ಆ ಥರ ನಾವು ನಮ್ಮ ಚಿನ್ನಸ್ವಾಮಿನ ಫೋರ್ಟ್ರೆಸ್ ಅಂತಲೇ ಕರ್ಕೊಳಕ್ಕಾಗಲ್ಲ. ಯಾಕಂದರೆ ಆಲ್ಮೋಸ್ಟ್ 50% ಸೋತಿದ್ವಿ, 50% ಗೆದ್ದಿದ್ದೀವಿ. ಅದೇ ಥರ ನಾವು ನೆನ್ನೆ ನೋಡಿದ್ದು. ಸೊ ಏನಾಯಿತು ಮ್ಯಾಚಲ್ಲಿ ಅಂತ ಅನಲೈಸ್ ಮಾಡೋಣ ಇವಾಗ. ಸೊ ಇಡನ್ ಗಾರ್ಡನ್ಸಲ್ಲಿ ಫಸ್ಟ್ ಮ್ಯಾಚು, ದ ಡಿಫೆಂಡಿಂಗ್ ಚಾಂಪಿಯನ್ಸ್ ಆಫ್ ದ IPL KKR ಮೇಲೆ ಕನ್ವಿನ್ಸಿಂಗ್ ಗೆದ್ರು. ಸೆಕೆಂಡ್ ಮ್ಯಾಚ್ ಚೆಪಾಕ್, ನಮ್ಮ ಸೌತ್ ಇಂಡಿಯನ್ ರೈವಲ್ ಚೆನ್ನೈ ಸೂಪರ್ ಕಿಂಗ್ಸ್ ಮೇಲೆ 5 ಟೈಮ್ ಚಾಂಪಿಯನ್ ಮೇಲೆ ಕನ್ವಿನ್ಸಿಂಗ್ ಗೆದ್ರು. ಇವಾಗ GT ಮೊಮೆಂಟಮ್ ಮತ್ತು ಮೋಟಿವೇಶನ್ ಟು ವಿನ್ ದ ಗೇಮ್ ಶುಡ್ ಬಿ ಮಚ್ ಹೈಯರ್. ಆ್ಯಂಡ್ ಐ ಥಿಂಕ್ RCB ಫ್ಯಾನ್ಸ್ ಆರ್ ದ ಬೆಸ್ಟ್ ಇನ್ ದ ಗೇಮ್. ಸೊ ಅದೊಂಥರ ವಿ ಆರ್ ಲೈಕ್ ದ 12th ಮೆಂಬರ್ ಆಫ್ ದ ಮ್ಯಾಚ್. ಐ ಥಿಂಕ್ ಚಿನ್ನಸ್ವಾಮಿಲಿ ಒಂದ್ಸತಿ ನಾವು ಅಂತೀವಿ, ಈವನ್ ನಾನು ಹೇಳಿದೆ ದಟ್ ಟಾಸ್ ಡಸಂಟ್ ಮ್ಯಾಟರ್ ಅಂತ. ಆದರೆ ಇವತ್ತಿನ ಮ್ಯಾಚ್ ಟಾಸ್ ಆ್ಯಕ್ಚುಲಿ ಮ್ಯಾಟರ್ಡ್ ಅ ಲಾಟ್ ಬಿಕಾಸ್ ಇದೊಂಥರ ಹೊಸ ಪಿಚ್ ಇತ್ತು. GT ಚೂಸ್ ಟು ಬೋಲ್ ಆ್ಯಂಡ್ ಇವನ್ ಆರ್ ಕ್ಯಾಪ್ಟನ್ ರಜತ್ ಪಟಿದಾರ್ ಟೋಲ್ಡ್ ದಟ್ ನಾವು ಚೇಸ್ ಮಾಡೋಣ ಅಂತ. ನಮ್ಮ ಪವರ್ ಪ್ಲೇ ಸ್ಟಾರ್ಟ್ ಆದಾಗಿದ್ದಾಗ ದಟ್ ಇವಾಗ ಫಿಲ್ ಸಾಲ್ಟ್ ಬಂದು ಆ ಡಿಸ್ಟ್ರಕ್ಟಿವ್ ಓಪನಿಂಗ್ ಟ್ರೈ ಮಾಡೋಕ್ಕೆ ನೋಡ್ತಾಯಿದ್ರು. ಆದರೆ ಅವ್ರು ಬ್ಯಾಟಿಗೆ ಬಾಲ್ ಬೀಳ್ತಾನೆ ಇರಲಿಲ್ಲ. ಹೆಂಗೆ ಅಂದರೆ ಲಾಸ್ಟ್ ಮ್ಯಾಚ್ ಹೆಂಗೆ ಕೊಹ್ಲಿ ಸ್ಟ್ರಗಲ್ ಮಾಡ್ತಿದ್ರು ಆಡೋಕ್ಕೆ, ಅದೇ ಥರ ಈ ಮ್ಯಾಚ್ ಫಿಲ್ ಸಾಲ್ಟ್ ಸ್ಟ್ರಗಲ್ ಮಾಡ್ತಾಯಿದ್ರು. ಒಂದು ಸೈಡಿಂದ ವಿಕೆಟ್ಸ್ ಬೀಳ್ತಿದ್ರು, ಈ ಕಡೆ ಅವ್ರನ್ನ ಸ್ಟ್ರಗಲ್ ಮಾಡ್ತಾಯಿದ್ರು. ದೆನ್ ಕೇಮ್ ದ ಮ್ಯಾನ್. ಸಿರಾಜ್, ಡಿಡ್ ಯು ನೋ ದಟ್ ಇವತ್ತಿನ ನೆನ್ನೆ ಬೌಲಿಂಗ್ ಫಿಗರ್ ಸಿರಾಜ್ದು, that is his best bowling figures in Chinnaswamy Stadium, and it has come against us, and he has played for us for 7 to 8 seasons. ಅಂದರೆ ಅದೆಷ್ಟು ಒಂಥರ ಆ ಫ್ಯಾಕ್ಟು ಯಾವ ಥರ ಸ್ಟಾರ್ಟ್ ಅಂದರೆ, 7-8 ವರ್ಷ ಒಂದು ಪ್ಲೇಯರ್ ನಮ್ಮ ಟೀಮಿಗೆ ಆಡ್ಬಿಟ್ಟು ಚಿನ್ನಸ್ವಾಮಿಲಿ, ಆದರೆ ಅವ್ನು ನಮ್ಮನ್ನ ಬಿಟ್ಟೋಗಿದ್ದು ನೆಕ್ಸ್ಟ್ ಸೀಸನ್ನೇ ದ ಬೆಸ್ಟ್ ಬೌಲಿಂಗ್ ಫಿಗರ್ ವಿ ಹ್ಯಾಡ್ ಇನ್ ದಟ್ ಸ್ಟೇಡಿಯಂ ಇಸ್ ಅಗೇನ್ಸ್ಟ್ ಅಸ್. ಈ ಟೋಟಲ್ ಇತ್ತಲ್ಲ, ವಿ ಸ್ಕೋರ್ಡ್ 169. ಈ 169 ಟೋಟಲ್ಲು ಈ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಒಂಥರ ಲತ್ತೆ ಅಂತಲೇ ಹೇಳ್ಬೋದು. ಯಾಕಂದರೆ 169 RCB ಅವ್ರು 4 ಸತಿ ಮಾಡಿದ್ದಾರೆ, 4 ಸತಿನೂ ಸೋತಿದ್ದೀವಿ ನಾವು. ಇದು ಒಂಥರ ಪಾಸಿಟಿವ್ಸು ಇದೆ, ನೆಗೆಟಿವ್ಸು ಇದೆ. ನೆಗೆಟಿವ್ಸ್ ಬಂದು ದ ಡಿಸಿಪ್ಲಿನ್ ಇನ್ ಅವರ್ ಬ್ಯಾಟಿಂಗ್ ವಾಸ್ ನಾಟ್ ದೇರ್. ಎಲ್ಲ ಬಾಲು ಹೆಂಗೆ ಹಾಕಿದ್ರು ಹೊಡಿಯೋಕ್ಕೆ ಹೋಗ್ತಾಯಿದ್ರಿ, ವಿಕೆಟ್ಸ್ ಹಂಗೆ ಬೀಳ್ತಾನೆ ಇತ್ತು. ಫ್ರಮ್ ದಿಸ್ ಬ್ಯಾಟಿಂಗ್ ಲೈನಪ್ ವಾಸ್ ಅವರ್ ಮಿಡಲ್ ಆರ್ಡರ್. ಫಾರ್ ದ ಫಸ್ಟ್ ಟೈಮ್ ದ ಟಾಪ್ ಆರ್ಡರ್ ಐ ಥಿಂಕ್ ಹ್ಯಾಡ್ ಅ ಕಂಬೈನ್ಡ್ ಸ್ಕೋರ್ ಆಫ್ ಆಲ್ಮೋಸ್ಟ್ 40-30 runs. ಮಿಡಲ್ ಆರ್ಡರ್ ನಮ್ಮದು ಟಿಮ್ ಡೇವಿಡ್, ಕೃಣಾಲ್ ಪಾಂಡ್ಯ ಏನೂ ಮಾಡಿಲ್ಲ, ಜಿತೇಶ್ ಶರ್ಮಾ, ಲಿವಿಂಗ್ಸ್ಟನ್, ದೇ ಪುಟ್ ಅಪ್ ದ ಸ್ಕೋರ್ ವಿಚ್ ವಿ ಬಾಟ್ ಅಪ್ ಟು 169. GT ಅವರು ತುಂಬ ಮಿಸ್ಫೀಲ್ಡು, ಕ್ಯಾಚಸ್ ಎಲ್ಲ ಡ್ರಾಪ್ ಮಾಡಿದ್ರು. ಇಲ್ಲಾಂದಿದ್ರೆ ನಮ್ಮ ಸ್ಕೋರ್ 120ನೂ ದಾಟ್ತಾ ಇರಲಿಲ್ಲ, ಅದು ಫಿಕ್ಸು. ಸೊ ವಿ ನೀಡ್ ಟು ಗಿವ್ ವೇರ್ ದ ಕ್ರೆಡಿಟ್ ಈಸ್ ಡ್ಯೂ. ಸೊ ಜಿತೇಶ್ ಶರ್ಮಾ, ಟಿಮ್ ಡೇವಿಡ್ ಆ್ಯಂಡ್ ಲಿವಿಂಗ್ಸ್ಟನ್, ಆ ಬ್ಯಾಟಿಂಗ್ ಫೌಂಡೇಶನ್ ಇತ್ತಲ್ಲ. ಜಿತೇಶ್ ಶರ್ಮಾ ಶುಡ್ ಹ್ಯಾವ್ ಪ್ಲೇಡ್ ಮೋರ್ ಸೆನ್ಸಿಬ್ಲಿ. ಆ ಶಾಟ್ ಅವರು ಔಟ್ ಆಗಿದ್ದು ಬೇಕಾಗಿಲ್ಲ ಅನ್ಸುತ್ತೆ ಆ ಟೈಮಲ್ಲಿ. ಇಲ್ಲಾಂದಿದ್ರೆ ಅವ್ರು 33 runs ಏನು ಸ್ಕೋರ್ ಮಾಡಿದ್ರು, ಆಲ್ಮೋಸ್ಟ್ 60-70 ಕನ್ವರ್ಟ್ ಮಾಡ್ಬೋದಾಯ್ತು ಅವರು. Coming to GT's bowling performance, that was one of the most disciplined and most clinical bowling ಅಂತಾರಲ್ಲ ಆ ಥರ. ಲೈನ್ ಆ್ಯಂಡ್ ಲೆಂತ್ ಅವ್ರಿಗೆ ಯಾವ ಥರ ಮೇಂಟೈನ್ ಮಾಡಿದ್ರು ಅಂದರೆ ಇಡೀ ಮ್ಯಾಚ್ ನೆಕ್ಸ್ಟ್ ಲೆವೆಲ್ಗಿತ್ತು. ನಮ್ಮ ಬ್ಯಾಟರ್ಸು ಒಂಥರ ಅವ್ರ ಪೊಟೆನ್ಷಿಯಲ್, ಅವ್ರ ಸ್ಟ್ರೆಂತ್ನ ಹಾಕೊಂಡು ಹೊಡಿಬೇಕಾಗಿತ್ತು. ಲೂಸ್ ಬಾಲ್ಸ್ ಇಲ್ಲ, ಏನಿಲ್ಲ. ಟಿಮ್ ಡೇವಿಡ್, ಲಿವಿಂಗ್ಸ್ಟನ್ ಆ ಥರ ನಾಕ್ ಕೊಟ್ಟಿರಲಿಲ್ಲ ಅಂದರೆ ನನ್ನ ಸ್ಕೋರ್ 130-120 ದಾಟ್ತಾ ಇಲ್ಲ. ನನ್ನ ಕ್ರೆಡಿಟ್ಸ್ ಟು ಸಾಯಿ ಕಿಶೋರ್. ಆ ಪಿಚ್ಚಲ್ಲಿ ಆ ಥರ ಎಕನಾಮಿಯಲ್ಲಿ ಬೌಲಿಂಗ್ ಮಾಡೋದು ತುಂಬ ಕಷ್ಟ. ಆ್ಯಂಡ್ ಆ್ಯಸ್ ಫಾರ್ ಸಿರಾಜ್ ಹೇಳ್ದಂಗೆ, ದಟ್ ಈಸ್ ಹಿಸ್ ಬೆಸ್ಟ್ ಬೌಲಿಂಗ್ ಫಿಗರ್ಸ್ ಇನ್ ದಿಸ್ ಸ್ಟೇಡಿಯಂ ಆ್ಯಂಡ್ ಇಟ್ ಹ್ಯಾಸ್ ಕಮ್ ಅಗೇನ್ಸ್ಟ್ ಅಸ್. ಅದು ಒಂಥರ ಕೇಳೋಕ್ಕೇ ತುಂಬ ವಿಚಿತ್ರವಾಗಿರುತ್ತೆ, ಆದರೆ ಇಟ್ ಈಸ್ ದ ಫ್ಯಾಕ್ಟ್. RCB ಓವರ್ ಕಾನ್ಫಿಡೆಂಟ್ after 2 games because that was against the defending champs and the 5-time champions. Like ಯಾರ ಮೇಲಾದರೂ ಇವಾಗ SRS ಮೆಂಟಾಲಿಟಿ ಇದೆಯಲ್ಲ, ಯಾರ ಮೇಲಾದ್ರೂ ನುಗ್ಗೊಡಿತೀವಿ, ಏನು ಮಾಡ್ಬೋದು ಅಂತ. ಇದು ಬಂದ್ಬಿಟ್ಟು RCBದು 5th ಲಾಸ್ ಅಟ್ ಹೋಮ್.
in the last 3 seasons, defending the total which is under 180. So pitch ಎಷ್ಟೇ ಖರಾಬ್ ಆಗಿರಲಿ 180 is never a total here, and we scored 169 yesterday. ಸೊ ಪಿಚ್ ಎಷ್ಟೇ ಖರಾಬ್ ಆಗಿರಲಿ, ಎಷ್ಟೇ ಸ್ಪಿನ್ ಆಗ್ತಾ ಇರಲಿ, ಈ ಚಿಕ್ಕ ಸ್ಟೇಡಿಯಂ ಇಸ್ ವೆರಿ ಸ್ಮಾಲ್. ಸೊ 200 plus is par no matter what the pitch says or what the conditions say. Josh Butler, he was very bad at wicket keeping today. ಕ್ಯಾಚ್ಗಳು ಮಿಸ್ ಮಾಡೋದೇನು, ನಾರ್ಮಲ್ ಬಾಲ್ಸ್ನ ಬಿಡೋದೇನು. ಸ್ಟಾರ್ಟಿಂಗಲ್ಲಿ ಒಂದು ಫಸ್ಟ್ 5 balls ಅಂದ್ಕೊಂಡಿದ್ದೆ, ಓಕೆ ಹಿ ಈಸ್ ವೆರಿ ಲೋ ಆನ್ ಕಾನ್ಫಿಡೆನ್ಸ್, ಐ ಥಿಂಕ್ ವಿಲ್ ಗೋ ಫಾರ್ ದ ಬಿಗ್ ಹಿಟ್ ಆ್ಯಂಡ್ ವಿಲ್ ಲೂಸ್ ಹಿಸ್ ವಿಕೆಟ್. ಹೋಗ್ತಾ ಹೊಡೆದ ಹೆಂಗಾಯ್ತು ಅಂದರೆ ಈ ಟುಕ್ ದ ಮ್ಯಾಚ್ ಅವೇ ಫ್ರಮ್ ಅಸ್ ಕಂಪ್ಲೀಟ್ಲಿ. ಮ್ಯಾಚ್ ಸೋತೋಗ್ಬಿಟ್ರಿ. ಇಟ್ ಈಸ್ ಬಿಕಾಸ್ ಆಫ್ ಹಿಸ್ ನಾಕ್. 73 out of 39 balls with a strike rate of 187. The players were struggling to hit the ball completely. He was doing it very effortlessly. Over confidence ಅನ್ನೋ ಬದಲು ಯಾವಾಗೂ ಹೊಡಿಯೋಕ್ಕೆ ಹೋಗ್ತಾ ಇರಬಾರ್ದು. ಇರಂಗೆ ನೆಕ್ಸ್ಟ್ ಮ್ಯಾಚು ಏನೇ ಆಗಲಿ, ದೇವದತ್ ಪಡಿಕಲ್ ಯಾವ ಥರ ಕ್ಯಾಮಿಯೋನೇ ಕೊಡಲಿ, ನೆಕ್ಸ್ಟ್ ಮ್ಯಾಚ್ ಇರೋದು ಮುಂಬೈ ಮೇಲೆ. ಸ್ವಸ್ತಿಕ್ ಚಿಕಾರನ ಆಡಿಸ್ಲೇಬೇಕು. ಹೆಂಗೆ ಒನ್ ಡೌನ್ ಹೆಂಗೋ ಅದೊಂಥರ ಫ್ರೀ ಫ್ಲೋಟರ್ ಥರ ಯಾರನ್ನ ಬೇಕಾದರೂ ಆಡಿಸ್ಬೋದು. ಯಾಕಂದರೆ ಅವರಿಂದ ಎಕ್ಸ್ಪೆಕ್ಟ್ ಮಾಡೋದು 15 ಬಾಲಿಂದ 30 ರನ್ನು, 25 ರನ್ನು. ಸೊ ಐ ಥಿಂಕ್ ಸ್ವಸ್ತಿಕ್ ಚಿಕಾರ ಹ್ಯಾಸ್ ದಟ್ ಪೊಟೆನ್ಷಿಯಲ್. ಸೊ ನೋಡ್ಬೇಕು ಏನಾಗುತ್ತೆ ಅಂತ.